ಪಾಳ್ಯ ಕಾಲುವೆಯಲ್ಲಿ ಕಬಿನಿ ನೀರು 15 ದಿನದಿಂದ ವೇಸ್ಟ್ ಆಗಿ ಹರಿತಾ ಇದೆ. ಇದನ್ನ ತಗೊಂಡೋಗಿ ಶಿವನ ಸಮುದ್ರದ ಕಾವೇರಿ ನದಿಗೆ ಬಿಟ್ಟು ತಮಿಳುನಾಡು ನೀರು ಹರಿಸ್ತಾ ಇದ್ದಾರೆ. ಬಟ್ ನಮ್ಮ ಲೋಕಲ್ ಪಾಳ್ಯ ಕೆರೆ ತುಂಬಿಸ್ತಾ ಇಲ್ಲ. ಏನು ರೈತರಿಗೆ ತುಂಬಾ ತೊಂದರೆ ಆಗ್ತಿದೆ. ಪಾಳ್ಯ ರೈತರನ್ನ ಪಾಕಿಸ್ತಾನ ರೈತರನ್ನ ತಿಳ್ಕೊಂತಿದ್ದಾರೆ. ಏನಂತ ತಿಳ್ಕೊಂತಿದ್ದಾರೆ, ಪಾಳ್ಯ ಗ್ರಾಮಕ್ಕೆ ನಮ್ದೇ ಆದ ಒಂದು ಕೊಡುಗೆ ಇದೆ. ಆದ್ರೆ ಪಾಳ್ಯಕ್ಕೆ ಪ್ರತಿಯೊಂದು ನೀರಿಲ್ಲ. ಜಾನುವಾರುಗಳಿಗೆ ತುಂಬಾ ಕಷ್ಟ ಇದೆ. ಎಲ್ಲ ಬಡ ರೈತರುಗಳಿದ್ದಾರೆ. ಇಲ್ಲಿ ಯಾರು ಆಫೀಸಲ್ಲಿ ಇಲ್ಲ. ಮಾನ್ಯ ನೀರಾವರಿ ಸಚಿವರಾದ ರಾಮಲಿಂಗಂ ರೆಡ್ಡಿ ಅವ್ರಿಗೆ ಕೇಳ್ಕೊಂತ ಇದ್ದೀನಿ, ನೀವು BTM ಲೇಔಟಲ್ಲಿ ಆರಾಮಾಗಿರ್ತೀರಲ್ಲ, ಇಲ್ಲಿ ಬಂದು ರೈತರ ಆಲೋಚನೆ ಆಲಿಸಿ ಸ್ವಾಮಿ. ನೀವೇನು ಅನ್ಕೊಂಡಿದ್ದೀರ? ನೀವು ಇಲ್ಲಿಗೆ ಬನ್ನಿ, ರೈತರ ಕಷ್ಟ ಅಂತ ನಿಮ್ಗೆ ಏನಂತ ಗೊತ್ತಾಯ್ತದೆ. ನೀರು ಹರಿಸ್ತಲ್ಲ, 50 ತುಮ್ಗೆ ಪರ್ಟಿಕ್ಯುಲರ್ಗೆ ನೀರು ಹರಿಸಲೇಬೇಕು, ಇಲ್ಲ ಉಗ್ರ ಹೋರಾಟ ಮಾಡ್ತೀವಿ. ಇಷ್ಟು ದಿನದಲ್ಲಿ 5 ಸಾರಿ ಬಂದು ಮನವಿ ಕೊಟ್ಟರು ಕೂಡ ಯಾವುದೇ ಅಧಿಕಾರಿ ಬಂದು ಸ್ಪಂದನೆ ಮಾಡಿಲ್ಲ. ನಮ್ಮ ಮನವಿ ಸ್ವೀಕರಿಸಿಲ್ಲ. ಯಾವಾಗ ಕೇಳೋರು ಮೀಟಿಂಗ್ ಅಂತ ಹೇಳ್ತಾರೆ. ಮೀಟಿಂಗ್ ಇದ್ಮೇಲೆ ನೀವು ಆಫೀಸ್ ಇನ್ಚಾರ್ಜ್ ಯಾರಿದ್ದಾರೆ ಅವ್ರ ಒಟ್ಟಿಗೆ ಬರಬೇಕು. ಇನ್ಚಾರ್ಜ್ ಬರಬೇಕಾನೆ. ಇನ್ಚಾರ್ಜ್ ಬರದಾದ ಮೇಲೆ ರೈತರಿಗೆ ಏನು ಕೆಲಸ ಇಲ್ವಾ ಬೇರೆ? ಅಟ್ಲೀಸ್ಟ್ ನಾವು ಕೂಲಿ ಯಾರು ಮಾಡ್ತೀವಿ ಸ್ವಾಮಿ. ನಾವು ಕೂಲಿನೂ ಮಾಡ್ತೀವಿ. ಬಂದು ನಿಮ್ಮ ಕಾಯಕ್ಕೆ ಕೂತ್ಕೊಂಡ್ರೆ ಪೂರ್ತಿಲಿ ನೀವು ಮಜಾ ಮಾಡ್ತೀರಾ. 29 ನಿಮ್ಮ ಸ್ಯಾಲ್ರಿ ಆಗೋಗುತ್ತೆ ನಿಮಗೆ. ದುಡ್ಡು ಹಣ ಮಳೆ ಬರಲಿ ಬರದೇ ಬರಲಿ. ಬಟ್ ನಾವೇನು ಮಾಡೋಣ? ಹೊಟ್ಟೆಗೆ ಅನ್ನ ತಿನ್ಬೇಕಾ, ಮಣ್ಣು ತಿನ್ಬೇಕಾ? ಇಲ್ಲ ನಾವು ಗುಳೆ ಹೋಗ್ಬೇಕಾ? ಗುಳೆ ಹೋದ್ರೆ ತಪ್ಪು ಅಂತೀರಾ. ಗುಳೆನೂ ಹೋಗಕ್ಕೆ ಬಿಡಲ್ಲ, ನಮ್ಮನ್ನು ಜೀವನ ಮಾಡೋಕ್ಕೂ ಬಿಡ್ತಾ ಇಲ್ಲ. ಏನು ನಿಮ್ಮ ಉದ್ದೇಶ? ಈಗ ಬಂದು ಮನೆ ಸ್ವೀಕರಿಸ್ತೀರಾ, ಇಲ್ಲ ಪ್ರತಿಭಟನೆ ಮಾಡಬೇಕಾ? ನಾವು ಒಂದೇ ಚಾನ್ಸ್ ನಮ್ಗೆ ಹೇಳಿದಿನ್ನು, ನೀವು ನಮ್ಮ ಕಾಲುವೆನಲ್ಲಿ ನಮಗೆ ನೀರು ಹರಿಸ್ತೇನೆ, ನಮ್ಮ ಕೆರೆಗೆ ಮುಂದಿನ ನಾವು ನೀರು ತಗೋಗೋದಾದರೆ ಉಗ್ರ ಹೋರಾಟ ಮಾಡ್ತೀವಿ. ಚಾನಲ್ ಒಳಗೆ ನಿಂತ್ಕೊಂಡು ಪ್ರತಿಭಟನೆ ಮಾಡ್ತೀವಿ. ನಮ್ಮ ಪ್ರಾಣ ಹೋದು ತೊಂದರೆ ಇಲ್ಲ. ನಾವು ಹೋರಾಟ ಮಾಡೋದು ಖಂಡಿತ. ಈಗ ಬಂದು ಮನೆ ಸ್ವೀಕರಿಸಿ ಫಸ್ಟು. ಸರ್, ಇವಾಗ ಏನಂದ್ರೆ ನಮ್ಮ ಪಾಳ್ಯ ಗ್ರಾಮದ ಕಾಲುವೆಯಲ್ಲಿ ನೀರು 15 ದಿನದಿಂದ ವೇಸ್ಟ್ ಆಗಿ ಹರಿದು ಕಾವೇರಿ ನೀರು ಸೇರ್ತಾ ಇದೆ. ಸತ್ತಿಗಾಲದ ಮುಖಾಂತರ ಕಾವೇರಿ ಒಳಗೆ ಹೋಗಿ ಸೇರಿ ತಮಿಳುನಾಡಿಗೆ ಹೋಗ್ತಾ ಇದೆ. ಅದೇ ನಾವೇದಂಡೆ ಪಕ್ಕದಲ್ಲಿರೋ 750 ಎಕರೆ ಕೆರೆ ಇದೆ. ಅಲ್ಲಿಗೆ ಒಂದೇ ಒಂದು ಡ್ರಾಪ್ ನೀರು ಬಿಡ್ತಾ ಇಲ್ಲ. ಇದನ್ನು ನಾವು ಬಾಯಲ್ಲಿ ಕೇಳಿ ತುಂಬ ಸಾಕಾಗಿ 15 ದಿನದಿಂದ ಇವ್ರಿಗೆ ಸುತ್ತಿ ಈ ದಿನ ಬಂದರೂ ಕೂಡ ನಾವು ಮೀಟಿಂಗಲ್ಲಿದ್ದೀವಿ ಅಂತ ಯಾವುದೇ ಅಧಿಕಾರಿಗಳು ಸಿಕ್ಕಿಲ್ಲ. ಅದರಿಂದ ಕೆಳವರ್ಗದ ಅಧಿಕಾರಿಗಳಿಗೆ ನಾವು ಟಪಾಲ್ ನೀಡಿ ಹೋಗ್ತಾ ಇದ್ವಿ. ಪ್ರತಿಭಟನೆ ಮಾಡಿದ್ವಿ. ಯಾರಿದ್ರು? ಕೆಳವರ್ಗದ ಅಧಿಕಾರಿಗಳು ಮಾತ್ರ. ನೀವು ಸಮಸ್ತ ರೈತ ಪಾಳ್ಯ ಗ್ರಾಮದ ರೈತರು, ರೈತ ಬಾಂಧವರು ಏನು ಭರವಸೆ ಕೊಟ್ಟರು? ಈಗ ಭರವಸೆ ನೀಡಿದ್ದಾರೆ. ನಾವು ಕಾಲುವೆಲಿ ಮುಖಾಂತರ ನಿಮಗೆ ನೀರು ಹರಿಸಿಕೊಡ್ತೀವಿ. ಇವತ್ತು ಕೆರೆಗೆ ತುಂಬವರೆಗೆ ನೀರನ್ನ ಮುಚ್ಚೋದಿಲ್ಲ. ಮತ್ತೆ ನಾಳೆ ಅಧಿಕಾರಿಗಳು ಇವತ್ತೆಲ್ಲ ಮೀಟಿಂಗ್ ಅಲ್ಲಿ ಇರೋದ್ರಿಂದ ನಾಳೆ ಕೆರೆ ಹತ್ರ ಬಂದು ರೈತರನ್ನ ಮಾತಾಡಿಸಿ ಸ್ಪಂದಿಸಿ ಅವ್ರಿಗೆ ಹೋಗಿದ್ದಾರೆ. ನೀರು ಬಿಡ್ತೀನಿ ಅಂತ ಹೇಳಿದ್ದಾರೆ. ಈಗ ನೀರು ಬಿಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಭರವಸೆ ಈಡೇರಿಸಿಲ್ಲ, ಕೊಟ್ಟಿದ್ದಾರೆ ಮಾಡ್ಕೊಡ್ತೀವಿ ಅಂತ. ನಾವು ತಾಳ್ಮೆ ಕಳ್ಕೊಳ್ಳದೆ ಹೋಗ್ತಾ ಇದೀವಿ. ನಾಳೆ ಬರ್ತೀವಿ ಅಂತ AEE ಮತ್ತು AE ಇಬ್ರು ಹೇಳಿದ್ದಾರೆ. ಅವರು ಬಂದು ನಮ್ಮ ರೈತರ ಮುಖಂಡರುಗಳ ಜೊತೆ ರೈತರ ಜೊತೆ ಎಲ್ಲ ಮಾತಾಡಿದ ಮೇಲೆ ನಮಗೆ ಪ್ರಾಬ್ಲಮ್ ಕ್ಲಿಯರ್ ಆಗೋದು.